ಆತ್ಮೀಯ ಸ್ನೇಹಿತರೆ, ಇವತ್ತು ನಾವು ಡಿಸೆಂಬರ್ 16-17ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು NHA ಮಧ್ಯಪ್ರದೇಶದ NH-45 ರಲ್ಲಿ ಭಾರತದ ಮೊದಲ ವನ್ಯಜೀವಿ ಸುರಕ್ಷಿತ ರಸ್ತೆಯನ್ನು ಪ್ರಾರಂಭಿಸಿದೆ. ಇದು ಪ್ರಾಣಿಗಳು ಮತ್ತು ವಾಹನಗಳ ನಡುವಿನ ಅಪಘಾತ ತಡೆಯಲು ವಿಶೇಷ ವಿನ್ಯಾಸಗಳನ್ನು ಹೊಂದಿದೆ. ಸ್ನೇಹಿತರೆ, ಸಹಕಾರ ಸಾರಥಿ ಗ್ರಾಮೀಣ ಸಹಕಾರಿ ಬ್ಯಾಂಕ್ಗಳನ್ನು ಬಲಪಡಿಸಲು ಮತ್ತು ಆಧುನೀಕರಿಸಲು ಭಾರತ ಸರ್ಕಾರವು ಸಹಕಾರಿ ಸಾರಥಿ ಎಂಬ ಹಂಚಿಕೆ ಸೇವಾ ಘಟಕವನ್ನು ಜಾರಿಗೆ ತಂದಿದೆ. ಮುಖ್ಯ ಮಾಹಿತಿ ಆಯುಕ್ತರು ನಿವೃತ್ತ IAS ಅಧಿಕಾರಿ ರಾಜ್ ಕುಮಾರ್ ಗೋಯಲ್ ಅವರು ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಸ್ನೇಹಿತರೆ, ಧ್ರುವ 64 ಸಿ ಡಕ್ ಅಭಿವೃದ್ಧಿಪಡಿಸಿದ ಭಾರತದ ಮೊದಲ ಸ್ವದೇಶಿ 1.0 GHz 64-ಬಿಟ್ ಡ್ಯುಯಲ್ ಕೋರ್ ಮೈಕ್ರೋ ಪ್ರೊಸೆಸರ್ ಬಿಡುಗಡೆ ಆಗಿದೆ. ಸ್ನೇಹಿತರೆ, IIT ಮತ್ತು IIM-ಗಳನ್ನು ಒಂದೇ ನಿಯಂತ್ರಣ ಚೌಕಟ್ಟಿನ ಅಡಿ ತರಲು ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ಮಸೂದೆ 2025 ಮಂಡಿಸಲಾಗಿದೆ. ಸ್ನೇಹಿತರೆ, ಖಾಸಗಿ ವಲಯದ ಸಹಭಾಗಿತ್ವಕ್ಕೆ ಅವಕಾಶ ನೀಡುವ ಶಾಂತಿ ಮಸೂದೆಗೆ ಅನುಮೋದನೆ ನೀಡಲಾಗಿದ್ದು, 2047ರ ವೇಳೆಗೆ 100 GW ಪರಮಾಣು ಶಕ್ತಿ ಉತ್ಪಾದಿಸುವ ಗುರಿ ಹೊಂದಲಾಗಿದೆ. ಸ್ನೇಹಿತರೆ, ವೆನಿಜುವೆಲಾ ಮೇಲೆ ನಿರ್ಬಂಧ. ಸ್ನೇಹಿತರೆ, ಅಮೆರಿಕ ಅಧ್ಯಕ್ಷ ಟ್ರಂಪ್ ವೆನಿಜುವೆಲಾ ಆಡಳಿತವನ್ನು ವಿದೇಶಿ ಭಯೋತ್ಪಾದಕ ಸಂಘಟನೆ ಎಂದು ಘೋಷಿಸಿ ತೈಲ ಟ್ಯಾಂಕರ್ಗಳ ಮೇಲೆ ಸಂಪೂರ್ಣ ದಿಗ್ಬಂಧನ ಹೇರಿದ್ದಾರೆ. ಸ್ನೇಹಿತರೆ, ನೋಡಿ, ಕೆನಡಾ ಪೌರತ್ವ ಸುಧಾರಣೆ ಪೌರತ್ವ ನಿಯಮಗಳನ್ನು ಸಡಿಲಗೊಳಿಸಲು BL-C-3 ಬಿಲ್ C-3 ಜಾರಿಗೆ ಬಂದಿದೆ. ಸ್ನೇಹಿತರೆ, ನೆಕ್ಸ್ಟ್ ಸ್ನೇಹಿತರೆ, ಚಿಲಿಯಲ್ಲಿ ನಡೆದ ಚುನಾವಣೆಯಲ್ಲಿ ಜೋಸ್ ಅಟೋನಿಯೋ ಕಾಸ್ಟ್ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸ್ನೇಹಿತರೆ, ಇಟಾಲಿಯನ್ ಪಾಕ ಪದ್ಧತಿಯು ಯುನೆಸ್ಕೋದ ಇಂಟೆಲಿಜಬಲ್ ಸಾಂಸ್ಕೃತಿಕ ಪರಂಪರೆ ಪಟ್ಟಿಗೆ ಸೇರಿದೆ. ವಿಶ್ವದ ಮೊದಲ ಸಂಪೂರ್ಣ ರಾಷ್ಟ್ರೀಯ ಪಾಕ ಪದ್ಧತಿಯಾಗಿದೆ. ಸ್ನೇಹಿತರೆ, ಪ್ರಧಾನಿ ಮೋದಿಯವರ ವಿದೇಶ ಪ್ರವಾಸ ಜೋರ್ಡನ್ ಮತ್ತು ಇಥಿಯೋಪಿಯಾ ಗೌರವ. ಪ್ರಧಾನಿ ಮೋದಿಯವರಿಗೆ ಇಥಿಯೋಪಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ನೀಡಿ ಗೌರವಿಸಲಾಯಿತು. ಸ್ನೇಹಿತರೆ, ನೋಡಿ, ಇಥಿಯೋಪಿಯಾ ದೇಶವು ಪ್ರಧಾನಿ ಮೋದಿಯವರಿಗೆ ಗ್ರೇಟ್ ಆನರ್ ನಿಶಾನ್ ಆಫ್ ಇಥಿಯೋಪಿಯಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಸ್ನೇಹಿತರೆ, ವಿಮಾ ವಲಯದಲ್ಲಿ 100% ವಿದೇಶಿ ನೇರ ಹೂಡಿಕೆಗೆ ಅವಕಾಶ ನೀಡುವ ವಿಮಾ ಕಾನೂನುಗಳ ತಿದ್ದುಪಡಿ ಮಸೂದೆಗೆ ಅನುಮೋದನೆ ಸಿಕ್ಕಿದೆ. ಸ್ನೇಹಿತರೆ, ಪಾರ್ಲಿಮೆಂಟಿನಲ್ಲಿ. ಜೋರ್ಡನ್ ಭೇಟಿ. ಸ್ನೇಹಿತರೆ, ಪ್ರಧಾನಿ ಮೋದಿ ಅವರು ಪ್ರವಾಸದಲ್ಲಿದ್ದಾರಲ್ಲ. ಸ್ನೇಹಿತರೆ, 37 ವರ್ಷಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಜೋರ್ಡನ್ಗೆ ನೀಡಿದ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಸ್ನೇಹಿತರೆ, ಇಲ್ಲಿ ಪೇತ್ರಾ ಜೋರ್ಡನ್ ಮತ್ತು ಎಲ್ಲೋರ ಭಾರತ ಪ್ರವಾಸಿ ತಾಣಗಳ ನಡುವೆ ಟ್ವಿನ್ನಿಂಗ್ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಸ್ನೇಹಿತರೆ, ನೋಡಿ, ನೆನಪಿಟ್ಕೊಳ್ಳಿ. ಸುಲಭ ವ್ಯಾಪಾರಕ್ಕಾಗಿ. ಸ್ನೇಹಿತರೆ, ಸಣ್ಣ ಕಂಪನಿಗಳ ಪಾವತಿಸಿದ ಬಂಡವಾಳ ಮಿತಿಯನ್ನು 4 ಕೋಟಿಯಿಂದ 10 ಕೋಟಿಗೆ ಮತ್ತು ವಹಿವಾಟು ಮಿತಿಯನ್ನು 40 ಕೋಟಿಯಿಂದ 100 ಕೋಟಿಗೆ ಏರಿಸಲಾಗಿದೆ. ಸ್ನೇಹಿತರೆ, ಭಾರತ ಸರ್ಕಾರ ಮತ್ತು ADB ನಡುವೆ 2.2 ಬಿಲಿಯನ್ ಮೊತ್ತದ ಸಾಲದ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಸ್ನೇಹಿತರೆ, ಛತ್ತೀಸ್ಗಢದ ಬಿಲಾಸ್ಪುರದ ಕೋಪ್ರಾ ಜಲಾಶಯವು ರಾಜ್ಯದ ಮೊದಲ ರಾಮ್ಸಾರ್ ತಾಣವಾಗಿ ಆಯ್ಕೆಯಾಗಿದೆ. ನೋಡಿ ಸ್ನೇಹಿತರೆ, ನೆನಪಿಟ್ಕೊಳ್ಳಿ. ಗುಜರಾತಿನಲ್ಲಿ ವೇಸ್ಟ್ ಟು ವೆಲ್ತ್ ಯೋಜನೆ ಅಡಿ ವಿಶ್ವದ ಮೊದಲ ಸ್ಟೀಲ್ ಸ್ಲಾಗ್ ಉಕ್ಕಿನ ತ್ಯಾಜ್ಯ ಬಳಸಿದ ಬಂದರು ರಸ್ತೆಯನ್ನು ನಿರ್ಮಿಸಲಾಗಿದೆ. ಸ್ನೇಹಿತರೆ, ಡಿಸೆಂಬರ್ 13 ಮತ್ತು 15ರ ಅವಧಿಯಲ್ಲಿ ಭಾರತದ ಆಕಾಶದಲ್ಲಿ ಅದ್ಭುತ ಗೆಮೆನಿಡ್ ಉಲ್ಕಾಪಾತ ಕಂಡು ಬಂದಿದೆ. ಸ್ನೇಹಿತರೆ, ಟೆನ್ನಿಸ್ ಪ್ರೀಮಿಯರ್ ಲೀಗ್ GS ದೆಹಲಿ ಏಸಸ್ 7ನೇ ಸೀಸನ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಸ್ನೇಹಿತರೆ, ನೋಡಿ, ನಿತಿನ್ ನಬೀನ್ ಅವರನ್ನು ಬಿಜೆಪಿಯ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಸ್ನೇಹಿತರೆ, ಆಸ್ಟ್ರೇಲಿಯಾದ ಪ್ಯಾರಾಲಿಂಪಿಕ್ ಲಾಂಗ್ ಜಂಪರ್ ನಿಕೋಲಸ್
ಉಮ್ 32 ವರ್ಷ ನಿಧನರಾಗಿದ್ದಾರೆ ಸ್ನೇಹಿತರೆ. ನೋಡಿ ಯಾಕೋ ಜಲ್ದಿ ಹೋಗ್ಬಿಟ್ರೆ. ವಿಜಯ್ ದಿವಸ್ ಡಿಸೆಂಬರ್ 16ರಂದು 1971ರ ಯುದ್ಧದ ವಿಜಯದ ನೆನಪಿಗಾಗಿ 54ನೇ ವಿಜಯ್ ದಿವಸ್ ಆಚರಿಸಲಾಗಿದೆ ಸ್ನೇಹಿತರೆ. ಪಂಜಾಬ್ ಸರ್ಕಾರವು ಅಮೃತಸರ, ಆನಂದಪುರ ಸಾಹೇಬ್ ಮತ್ತು ತಲ್ವಾಡಿ ಸಾಂಬೋ ನಗರಗಳನ್ನು ಅಧಿಕೃತವಾಗಿ ಪವಿತ್ರ ನಗರಗಳು ಎಂದು ಘೋಷಿಸಿದೆ ಸ್ನೇಹಿತರೆ. ಆಂಧ್ರ ಪ್ರದೇಶದ ಪೊಂಡೋರೋ ಖಾದಿಗೆ ಭೌಗೋಳಿಕ ಗುರುತಿನ ಚೀಟಿ ಅಂದರೆ GI ಟ್ಯಾಗ್ ಮಾನ್ಯತೆ ಸಿಕ್ಕಿದೆ ಸ್ನೇಹಿತರೆ. ಆಸ್ಟ್ರೇಲಿಯಾದ ಸ್ಟಾರ್ ಆಲ್ರೌಂಡರ್ ಕ್ಯಾಮರನ್ ಗ್ರೀನ್ ಈ ಬಾರಿಯ 2020ರ IPL ಮಿನಿ ಹರಾಜಿನಲ್ಲಿ ಅತ್ಯಂತ ದುಬಾರಿ ಆಟಗಾರರಾಗಿ ಹೊರಹೊಮ್ಮಿದ್ದಾರೆ ಸ್ನೇಹಿತರೆ. ತಂಡ ಕೋಲ್ಕತಾ ನೈಟ್ ರೈಡರ್ಸ್ KKR, ಬೆಲೆ 25.20 ಕೋಟಿ ಸ್ನೇಹಿತರೆ. ದಾಖಲೆ, ಇವರು IPL ಇತಿಹಾಸದಲ್ಲಿ ಅತ್ಯಂತ ದುಬಾರಿ ವಿದೇಶಿ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಮೊನ್ನೆ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ವಿಶೇಷವಾದ ಒಂದು ವಿಡಿಯೋ ಮಾಡಿದ್ವಿ. ನಮ್ಮ ಯೂಟ್ಯೂಬ್ ಚಾನಲ್ ಇಲ್ಲಿದೆ, ದಯವಿಟ್ಟು ಹೋಗಿ ನೋಡಿ. ಅದನ್ನು ಓಪನ್ ಮಾಡಿಬಿಟ್ಟು ಮನೇರೇಗಾ ಮತ್ತು UBJRM ನಡುವಿನ ಹೋಲಿಕೆ ಸ್ನೇಹಿತರೆ. ಅಂದರೆ ಈಗ ಅದು ಹೆಸರು ಚೇಂಜ್ ಆಗಿದೆ ಮತ್ತು ಇದು ಕೂಡ ವ್ಯತ್ಯಾಸ, ಕೆಲವೊಂದು ತಿದ್ದುಪಡಿಗಳನ್ನು ಮಾಡಿದ್ದಾರೆ ಸ್ನೇಹಿತರೆ. ಮೊದಲ ಹೆಸರು ಮತ್ತು ಹಳೆಯ ಹೆಸರು ಕೂಡ ಇದಾಗಿದೆ ನೋಡಿ ಸ್ನೇಹಿತರೆ. ಓಕೆ, ಮೊದಲ ಹೆಸರು ವೈಶಿಷ್ಟ್ಯಗಳು ಫೀಚರ್ ಮನೇರೇಗಾ 2005 ಸ್ನೇಹಿತರೆ, ಅದಕ್ಕೆ ತಿದ್ದುಪಡಿ 2025 ಮಸೂದೆ. ಖಾತ್ರಿ ದಿನಗಳು ಸ್ನೇಹಿತರೆ, ಮೊದಲು 100 ದಿನಗಳಿದ್ವು, ಈಗ 125 ದಿನಗಳಾಗಿವೆ. ಹೆಸರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಅಂತ ಇತ್ತು. ಈಗ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಮಿಷನ್ ಖಾತರಿ ಅಂತ ಆಗಿದೆ ಸ್ನೇಹಿತರೆ. ನೋಡಿ UBJRM ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಮಿಷನ್ ಖಾತರಿ ಅಂತ ಆಗಿದೆ. ಧನ ಸಹಾಯ ಸ್ನೇಹಿತರೆ, ಕೂಲಿ ಮೊದಲು 100% ಕೇಂದ್ರ ಸರ್ಕಾರದಿಂದ ಇತ್ತು, ಈಗ ಅದನ್ನು 60-40 ಕೇಂದ್ರ ಮತ್ತು ರಾಜ್ಯ, ಹೆಚ್ಚಿನ ರಾಜ್ಯಗಳಿಗೆ ಸ್ನೇಹಿತರೆ. ಯೋಜನೆ ಸ್ನೇಹಿತರೆ, ಪ್ಲಾನಿಂಗು ಬೇಡಿಕೆ ಆಧಾರಿತ ಕೆಳಗಿನ ಹಂತದಿಂದ ಮೇಲಕ್ಕೆ, ಸಂಯೋಜಿತ ವಿಕಸಿತ ಗ್ರಾಮ ಪಂಚಾಯತಿ ಯೋಜನೆಗಳು ಸ್ನೇಹಿತರೆ. ಕೃಷಿ ಹಂಗಾಮು ಅಧಿಕೃತ ಬಿಡುವು ಇರಲಿಲ್ಲ, 60 ದಿನಗಳ ಕಾಲ ಬಿಡುವು ಫೋರ್ಸ್ ನೀಡಲು ಅವಕಾಶ ನೀಡಲಾಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಜಾಬ್ ಕಾರ್ಡ್ ಅವಧಿ 5 ವರ್ಷಗಳು ಇತ್ತು ಮೊದಲಾಗ, ಈಗ 3 ವರ್ಷಗಳಾಗಿದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಡಿಸೆಂಬರ್ 17 ಮತ್ತು 16ನೇ ತಾರೀಕಿನ ಏನು ಪ್ರಚಲಿತ ವಿದ್ಯಮಾನಗಳು ಡಿಸೆಂಬರ್ ತಿಂಗಳಿದು ಸ್ನೇಹಿತರೆ. ಪ್ಲೀಸ್ ವಿಡಿಯೋವನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಶೇರ್ ಮಾಡಿ. ಆದಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಎಲ್ಲರಿಗೂ ಇದು ಯೂಸ್ ಆಗುತ್ತೆ, ಉಪಯುಕ್ತ ಮಾಹಿತಿ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ, ಹೆಚ್ಚಿನ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಸ್ನೇಹಿತರೆ, ತಲುಪಿಸಿ ಅಂತ ಹೇಳ್ಕೊಳ್ತಾ ಥ್ಯಾಂಕ್ ಯು ಸ್ನೇಹಿತರೆ. ಓಕೆ, ಧನ್ಯವಾದಗಳು.